ನೀವು ಮದ್ವೆ ವಿಷಯ ಅಂತ ಬಂದಾಗ ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ, ಫಸ್ಟ್ ನೀವು ಓಪನ್ ಅಪ್ ಆಗಿಲ್ಲ ಅಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ದ ಅಪೋಸಿಟ್ ಪರ್ಸನ್ ಟು ಬಿ ಹಾನೆಸ್ಟ್ ಅಂಡ್ ಟ್ರಾನ್ಸ್ಪರೆಂಟ್. ಫಸ್ಟ್ ನೀವು ಟ್ರಾನ್ಸ್ಪರೆಂಟ್ ಇದೆಲ್ಲ ನೋಡ್ಕೊಳ್ಳಿ. ನೀವೇ ಹಾನೆಸ್ಟ್ ಇಲ್ಲ ಅಂದ್ರೆ ಅಪೋಸಿಟ್ ಪರ್ಸನ್ ಹಾನೆಸ್ಟ್ ಇರಲ್ಲ, ಅವರು ಹೈಡ್ ಮಾಡ್ತಾರೆ. ಅಂಡ್ ನೀವೆಲ್ಲ ಹೇಳ್ಕೊಂಡಿದ್ದೀರಾ, ಎಲ್ಲ ಎಫರ್ಟ್ಸ್ ಹಾಕಿದ್ದೀರಾ, ಅಪೋಸಿಟ್ ಪರ್ಸನ್ ಹೈಡ್ ಮಾಡ್ತಿದ್ದಾರೆ, ಚೀಟ್ ಮಾಡ್ತಿದ್ದಾರೆ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಮೋಸ ಮಾಡೋರು ಹೆಂಗಿದ್ರು ಮೋಸ ಮಾಡೇ ಮಾಡ್ತಾರೆ. ಅದನ್ನ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಅದನ್ನ ಡೆಸ್ಟಿನಿ ಅಂತಾನೆ ಹೇಳ್ಬೋದು, ಬ್ಯಾಡ್ ಲಕ್. ಅಟ್ಲೀಸ್ಟ್ ಐ ಆಮ್ ಟ್ರೈಂಗ್ ಟು ಗಿವ್ ಒನ್ ಪಾಸಿಬಿಲಿಟಿ, ಆಯ್ತಾ, ಟು ಸೇಫ್ ಗಾರ್ಡ್ ಯುವರ್ ಲೈಫ್. ಅಂದ್ರೆ ಮದ್ವೆ ಅನ್ನೋದು ಒಂದು ಲೈಫ್ ಟೈಮ್ ಕಮಿಟ್ಮೆಂಟ್. ಅದನ್ನ ಸುಮ್ಮನೆ ಜಲ್ದಿ ಹರಿಬರಿಯಲ್ಲಿ ತೊಳಕಾಗಲ್ಲ. ಸೊ ಯು ಹ್ಯಾವ್ ಟು ಥಿಂಕ್ ಅಂಡ್ ಆಕ್ಟ್. ಸೊ ನೀವೆಲ್ಲ ಹೇಳ್ಕೊಳ್ಳಿ, ನಿಮ್ ಸ್ಟ್ರೆಂತ್, ವೀಕ್ನೆಸ್, ನೋಡಪ್ಪ ನಿಮಗೆ ಮದ್ವೆ ಆಗೋದಿದೆ, ನಿಮಗೆ ಹಿಂಗ್ ಬದುಕೋದಿದೆ, ಎಲ್ಲ ಹೇಳ್ಕೊಳ್ಳಿ, ಆಯ್ತಾ. ಹಾನೆಸ್ಟ್ ಆಗಿರಿ, ಟ್ರಾನ್ಸ್ಪರೆಂಟ್ ಆಗಿರಿ, ನಿಮ್ ಪಾಸ್ಟ್ ಬಗ್ಗೆ, ಪ್ರೆಸೆಂಟ್ ಲೈಫ್ ಬಗ್ಗೆ, ಆಮೇಲೆ ನಿಮ್ ಫ್ಯೂಚರ್ ಲೈಫ್ ಹೇಗಿರ್ಬೇಕು ಅನ್ನೋದು ಸ್ವಲ್ಪ ಐಡಿಯಾ ಕೊಡಿ ಅವರಿಗೆ ಹೆಂಗಿರತ್ತೆ ಅಂತ. ಸೊ ಅದೆಲ್ಲ ಹೇಳಿದ್ಮೇಲೂ ಅವ್ರು ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಅದ್ ಹೇಳಿದ್ಮೇಲೆ ಅವ್ರಿಗೆ ಮನ್ಸ್ ಚೇಂಜ್ ಆಗಿ ಅವರು ಓಪನ್ ಅಪ್ ಆಗಕ್ ಶುರುವಾಗಿ, ಅಥವಾ ಅವರು ಓಪನ್ ಅಪ್ ಆಗಿ ಹೇಳಿದ್ರೆ ಕಂಗ್ರಾಚುಲೇಷನ್ಸ್, ಯು ಗಾಟ್ ದ ಸಕ್ಸಸ್ಫುಲ್ ಪೇರ್. ಸೊ ಒಂದು ಚಾನ್ಸ್ ಇದೆ, ಮಾಡಿ. ಅಂಡ್ ನೀವು ಹಾನೆಸ್ಟ್ ಇಲ್ಲ, ನೀವು ಟ್ರಾನ್ಸ್ಪರೆಂಟ್ ಇಲ್ಲ ಅಂದ್ರೆ ಅಪೋಸಿಟ್ ಪರ್ಸನ್ ಹಾನೆಸ್ಟ್ ಇದಾರ ಅಂತ ನಿಮಗೆ ಗೊತ್ತೂ ಆಗಲ್ಲ. ಸೊ ದಟ್ ಈಸ್ ಅ ಕ್ಯಾಚ್. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಮೇಕ್ ಎ ಬೆಟರ್ ಡಿಸಿಷನ್. ಅಟ್ಲೀಸ್ಟ್ ನೀವು ಪ್ರಾಂಪ್ಟ್ ಇದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಅವರು ಪ್ರಾಂಪ್ಟ್ ಆಗಿ ಹೇಳ್ತೀಯಾರೋ ಇಲ್ಲೋ ಅಂತ ಹೇಳ್ಬಿಟ್ಟು. ಒಂದು ಚಾನ್ಸ್ ಇದೆ, ಟ್ರೈ ಮಾಡಿ.